ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆಯಲ್ಲಿ ಹಲಸಿನಕಾಯಿ ಚಿಪ್ಸ್ ಮಾಡ್ತಾ ಇದ್ದೀವಿ. ಹಲಸಿನಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡು ನೋಡಿ ನಾವು ಬಿಡಿಸ್ಕೊತಾ ಇದ್ದೀವಿ. ಅದ್ರದ್ದು ಚಾಟೆ ಎಲ್ಲ ಬಿಡಿಸ್ಕೊತಿದ್ದೀವಿ. ನೋಡಿ ಯಾವ ಥರ ಕಟ್ ಮಾಡಿದ್ದೀವಿ ಅಂತ. ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀವಿ. ನಮ್ಮ ಅಕ್ಕ ಅದನ್ನು ಚಿಪ್ಸ್ ಇರ್ತದಲ್ಲ ಅದರ ಹದದಲ್ಲಿ ಕಟ್ ಮಾಡ್ತಿದ್ದಾಳೆ. ನಮ್ಮಮ್ಮ ಚಿಪ್ಸ್ನ ಕಟ್ ಮಾಡಬೇಕಾದ್ರೆ ನಮ್ಮಮ್ಮ ಕೈನ ಸ್ವಲ್ಪ ಏಟ್ ಮಾಡಿಕೊಂಡ್ರು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಚ್ಚಿ ಆದರೂ ಕೂಡ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಮಾಡ್ತಾ ಇದ್ದೀವಿ. ಇದು ಕಾಯಿ ಗಾಯ ಆಗದೆ ಅದರಲ್ಲೇ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಆಯಿತು. ಇವಾಗ ಬಿಸಿ ಬಿಸಿ ಕಾದ ಎಣ್ಣೆಯಲ್ಲಿ ಚಿಪ್ಸ್ ಹಾಕ್ಕೊಂಡಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಆದ ನಂತರ ಅದಕ್ಕೆ ಈ ಹಲಸಿನಕಾಯಿ ಚಿಪ್ಸ್ ಇಡ್ತಿದ್ದೀರ ಅದು ಹಾಕ್ಕೋಬೇಕು. ಇದಕ್ಕೆ ನಾವು ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಅಷ್ಟೇ. ಮತ್ತು ಯಾವ ಮಸಾಲ ಪೌಡ್ರ್ ಕೂಡ ಯೂಸ್ ಮಾಡ್ತಾಯಿಲ್ಲ. ಹೋಮ್ ಮೇಡ್ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಕೂಡ ಒಳ್ಳೆಯದಿರುತ್ತೆ. ನಾವು ಒಂದು ಬಾಣಲೆಯಲ್ಲಿ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಈ ಮೂರನ್ನೂ ಹಾಕ್ಕೊಂಡು ಅದು ಕರೆದಿರುವಂತಹ ಈ ಹಲಸಿನಕಾಯಿ ಚಿಪ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡಿದ್ದೀವಿ. ಬೆರೆಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀವಿ. ಇದನ್ನು ವರ್ಷಗಟ್ಟಲೆ ಇಟ್ಕೊಂಡು ಬೇಕಾದ್ರೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಟೀ ಕಾಫಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ನೋಡ್ಕೊ ಬಂದ್ರಲ್ಲ, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.